ಹಾಯ್ ಎಲ್ಲರಿಗೂ ನಮಸ್ಕಾರ. ಸಾಯಿ ಹೆಲ್ದಿ ಕಿಚನ್ಗೆ ಸ್ವಾಗತ. ನಾನು ಒಂದು ಹೆಲ್ದಿ ಆ್ಯಂಡ್ ಟೇಸ್ಟಿ ಚಿಕನ್ ಸಾಂಬಾರು ಮಾಡ್ತಿದ್ದೀನಿ, ನಾಟಿ ಕೋಳಿ ಚಿಕನ್ ಸಾಂಬಾರು. ಈ ಸಾಂಬಾರು ಇಷ್ಟ ಆದಲ್ಲಿ ಲೈಕ್, ಶೇರ್, ಕಮೆಂಟ್, ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. 2 ರಿಂದ 3 ಈರುಳ್ಳಿ ತೊಗೊಂಡಿದ್ದೀನಿ, ಅದಕ್ಕೆ 1 ಗೆಡ್ಡೆ ಬೆಳ್ಳುಳ್ಳಿ ಮತ್ತು 1 ಇಂಚಷ್ಟು ಶುಂಠಿ ಮತ್ತು 1 ಕಟ್ಟಾಗುವಷ್ಟು ಕೊತ್ತಂಬರಿ ಸೊಪ್ಪು, 1 ಸ್ಪೂನಷ್ಟು ಕಾಳುಮೆಣಸು, 1 ಸ್ಪೂನಷ್ಟು ಹಳದಿ ಪೌಡರ್, ಚಕ್ಕೆ ಲವಂಗ ಪೇಸ್ಟ್ ಥರ ರುಬ್ಕೊಳ್ಬೇಕು. ಅದಾದಮೇಲೆ ಕುಕ್ಕಿಂಗ್ ಆಯಿಲ್ ಹಾಕ್ಕೊಂಡು, ಕುಕ್ಕಿಂಗ್ ಆಯಿಲ್ ಬಿಸಿ ಆದಮೇಲೆ ಈ ರುಬ್ಬಿರ್ತಕ್ಕಂಥ ಮಿಶ್ರಣನ ಹಾಕಿ ಒಂದು ಹಸಿ ವಾಸನೆ ಹೋಗೋವರೆಗೂ ಫ್ರೈ ಮಾಡ್ಕೊಳ್ಬೇಕು. ಮತ್ತು ಅದೆಲ್ಲ ನೀರಿನಂಶ ಎಲ್ಲ ಡ್ರೈ ಆಗಿ ಎಣ್ಣೆ ಬಿಡೋವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು. ಅದಾದಮೇಲೆ 1 kgಯಷ್ಟು ನಾಟಿ ಕೋಳಿ ಚಿಕನ್ನ ಹಾಕ್ಕೊಳ್ತಾ ಇದ್ದೀನಿ. ಇವಾಗ ಉಪ್ಪಿಡಿ, ಹಾಗೆ ಚಿಕನ್ಗೆ ಉಪ್ಪಿಡಿಬೇಕು, ಹಾಗಾಗಿ ಸ್ವಲ್ಪ ಉಪ್ಪನ್ನ ಆ್ಯಡ್ ಮಾಡ್ಕೊಳ್ಬೇಕು. ನಾವು ಚಿಕನ್ ಸಾರು, ಮಟನ್ ಸಾರು, ಗ್ರೇವಿಗಳು ಮಾಡಿದಾಗ ನಿಯಮಿತವಾಗಿ ಗೋಡಂಬಿನ ಬಳಸಿದ್ದೇ ಆದಲ್ಲಿ ರೋಗ ನಿರೋಧಕ ಶಕ್ತಿ ಹೆಚ್ಚಾಗುತ್ತೆ, ಮತ್ತು ಬೋನ್ಸ್ಗಳ ಆರೋಗ್ಯ ಹೆಚ್ಚಾಗುತ್ತೆ, ಮತ್ತು ಹೃದಯದ ಆರೋಗ್ಯ ಹೆಚ್ಚಾಗುತ್ತೆ, ಮತ್ತು ಟೋಟಲಾಗಿ ಚರ್ಮದ ಆರೋಗ್ಯ ಹೆಚ್ಚಾಗುತ್ತೆ. ಇಷ್ಟೆಲ್ಲ ಬೆನಿಫಿಟ್ ಇದೆ ಗೋಡಂಬಿಯಿಂದ. ನೀವು ನಿಯಮಿತವಾಗಿ ಈ ಥರ ಮಟನ್ ಚಿಕನ್ ಸಾಂಬಾರು ಗ್ರೇವಿ ಮಾಡಿದಾಗ ಬಳಸಿ ಗೋಡಂಬಿನ. ಮತ್ತು ಗೋಡಂಬಿ ಹಾಕೋದ್ರಿಂದ ಚಿಕನ್ ಮಟನ್ ಸಾಂಬಾರು ಹೆಚ್ಚು ರುಚಿಯಾಗಿರುತ್ತೆ. ಇವಾಗ ಕಾಯಿ ಮತ್ತು ಗೋಡಂಬಿ ಮತ್ತು ಸ್ವಲ್ಪ ಹುರ್ಗಡ್ಲೆ, ಗಸಗಸೆ 1 ಸ್ಪೂನಷ್ಟು, ಮತ್ತು ಮಟನ್ ಸಾಂಬಾರು ಪೌಡರ್ ಖಾರಕ್ಕೆ ತಕ್ಕಷ್ಟು, ಮತ್ತು 1 ಟೊಮೊಟ, ಇದಕ್ಕೆ 1 ಸ್ಪೂನಷ್ಟು ಎಳ್ಳನ್ನ ಹಾಕ್ಕೊಳ್ಬೇಕು. ಇದನ್ನು ರುಬ್ಕೊಳ್ಬೇಕು. ಇವಾಗ ನೋಡಿ ಚೆನ್ನಾಗೆಲ್ಲ ಸಾಫ್ಟಾಗಿದೆ ಚಿಕನ್ನು, ಇದ್ರದ್ದು ಹಸಿ ವಾಸನೆ ಎಲ್ಲ ಹೋಗಿದೆ, ನೀರೆಲ್ಲ ಡ್ರೈ ಆಗಿ ಎಣ್ಣೆ ಅಂಶ ಎಲ್ಲ ಬಿಟ್ಕೊಂಡಿದೆ. ಇವಾಗ ಲಿಡ್ನ ಕ್ಲೋಸ್ ಮಾಡಿ ನೋಡಿ. ಇವಾಗ ಈ ರುಬ್ಬಿರ್ತಕ್ಕಂಥ ಮಿಶ್ರಣನ ಹಾಕ್ಕೊಳ್ಬೇಕು. ಇದು 1 ನಿಮಿಷ ಫ್ರೈ ಆಗಬೇಕು, ಇದರಲ್ಲಿರ್ತಕ್ಕಂಥ ಹಸಿ ವಾಸನೆ ಎಲ್ಲ ಹೋಗೋವರೆಗೂ. ಅದಾದಮೇಲೆ ಇವಾಗ ನೀರನ್ನ ಸೇರಿಸ್ಕೊಳ್ತಾ ಇದ್ದೀನಿ. ಅತಿ ತೆಳುವಾಗೂ ಇರಬಾರ್ದು ಮತ್ತು ಗಟ್ಟಿಯಾಗೂ ಇರಬಾರ್ದು, ಈ ಥರ ಒಂದು ಮೀಡಿಯಮ್ ಆಗಿ ಮಾಡ್ಕೊಳ್ಬೇಕು. ಇವಾಗ ಆವಾಗಲೂ ಉಪ್ಪು ಹಾಕಿರೋದ್ರಿಂದ ಈಗ ನೋಡಿಕೊಂಡು ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕ್ಕೊಳ್ಬೇಕು. ಇದನ್ನ ಕ್ಲೋಸ್ ಮಾಡಿ, ನಾಟಿ ಕೋಳಿ ಎಳೆಯದಿರೋದ್ರಿಂದ 2 ವಿಷಲ್ ಸಾಕು. ಇವಾಗ ಕಂಪ್ಲೀಟಾಗಿ ತಣ್ಣಗಾದ್ಮೇಲೆ ನೋಡಿ ಚಿಕನ್ ಸಾಂಬಾರು ಈ ಥರ ಬಂದಿದೆ. ಒಂದು ಸರಿ ಟ್ರೈ ಮಾಡಿ, ನಾನು ಮಾಡಿರ್ತಕ್ಕಂಥ ಮೆಥಡಲ್ಲಿ. ಎಲ್ಲರಿಗೂ ಧನ್ಯವಾದಗಳು.